ಕಾಂಗ್ರೆಸ್ನ 55 ಶಾಸಕರು, ಕಾಂಗ್ರೆಸ್ನಲ್ಲಿರುವಂಥದ್ದು ಒಟ್ಟು 135 ಶಾಸಕರು. ಆ 135 ಶಾಸಕರ ಪೈಕಿ ಕಾಂಗ್ರೆಸ್ನ 55 ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರವನ್ನು ಬೀಳಿಸುತ್ತಾ ಬಿಜೆಪಿ. ಕಾಂಗ್ರೆಸ್ನ 55 ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರವನ್ನು ಬೀಳಿಸುತ್ತಾ ಬಿಜೆಪಿ 2.5 ವರ್ಷ ಆಗ್ತಿರುವ ಹೊತ್ತಲ್ಲೇ ಅಸ್ತ್ರಗಳೊಂದಿಗೆ ರೆಡಿಯಾಗಿದೆಯಂತೆ ಬಿಜೆಪಿ. ಭಯ ಬಿದ್ದು ಬಿಜೆಪಿಗೆ ಹೋಗ್ತಾರ ಕಾಂಗ್ರೆಸ್ನ 55 ಮಂದಿ ಶಾಸಕರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಆ 55 ಶಾಸಕರೇ ಆತಂಕನಾ? ಇದು ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ನ್ಯೂಸ್. ಕಾಂಗ್ರೆಸ್ನ 55 ಮಂದಿ ಶಾಸಕರು, 135 ಮಂದಿ ಶಾಸಕರಿದ್ದಾರೆ. ಸರ್ಕಾರ ರಚನೆಗೆ ಬೇಕಾಗಿರುವಂಥದ್ದು 113 ಶಾಸಕರ ಬೆಂಬಲ, 224 ಶಾಸಕರ ವಿಧಾನಸಭೆಯಲ್ಲಿ. ಸ್ಪೀಕರ್ ಅವರಿಗೆ ಬಹುಮತದ ಸಂದರ್ಭದಲ್ಲಿ ಮತದಾನಕ್ಕೆ ಅವಕಾಶ ಇರಲ್ಲ. ಸೊ 55 ಮಂದಿ ಶಾಸಕರು, 135 ಮೈನಸ್ 55 ಅಂತ ಹೇಳಿದ್ರೆ 80 ಆಗುತ್ತೆ. ಈ 55 ಶಾಸಕರು ಹೋದ್ರೆ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬೀಳುತ್ತಾ? ಇದು ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಬಿಗ್ ಪೊಲಿಟಿಕಲ್ ನ್ಯೂಸ್ ಇದು, ಬಿಗ್ ಪೊಲಿಟಿಕಲ್ ನ್ಯೂಸ್. ಯಾವುದನ್ನು ಕೂಡ ಆಗಲ್ಲ ಅಂತೇಳಿ ಹೇಳಕ್ಕಾಗಲ್ಲ ರಾಜಕೀಯದಲ್ಲಿ. ಅದು ಈಗ ಇರುವಂತಹ ರಾಜಕೀಯ ವ್ಯವಸ್ಥೆಯ ಒಳಗಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಒಳಜಗಳ, ಅನಗತ್ಯ ಒಳಜಗಳಗಳು. ಈ ಹಿನ್ನೆಲೆಯಲ್ಲಿ ಈ 55 ಮಂದಿ ಶಾಸಕರ ತಲೆಯಲ್ಲಿ ಏನು ಓಡ್ತಾ ಇರಬಹುದು? ಯಾವ ಕಡೆ ಹೋದರೆ ಒಳ್ಳೆಯದು, ಯಾವ ಕಡೆ ಇದ್ದರೆ ಒಳ್ಳೆಯದು? ಕಾಂಗ್ರೆಸ್ನ 55 ಶಾಸಕರು ಕರ್ನಾಟಕದ ಕಾಂಗ್ರೆಸ್ನ 2/3 ಶಾಸಕರಿಗೆ ಬಿಜೆಪಿ ಗಾಳ ಹಾಕಿ ಕೂತಿದ್ಯಂತೆ. 3/1 ಶಾಸಕರಿಗೆ ಬಿಜೆಪಿ ಗಾಳ ಹಾಕಿ ಕೂತಿದ್ಯಂತೆ. ಗಾಳ ಹಾಕಿ ಕೂತಿದ್ಯೆ. ಕರ್ನಾಟಕದಲ್ಲೂ ಮಹಾರಾಷ್ಟ್ರ ಮಾದರಿಯಲ್ಲೇ ಆಪರೇಷನ್ ಕಮಲಕ್ಕೆ ಬಿಜೆಪಿ ಪ್ರಯತ್ನವನ್ನ ತೀವ್ರಗೊಳಿಸ್ತಾ ಇದೆ. ಸಿಬಿಐ ಬಿಜೆಪಿಯ ಅಚ್ಚುಮೆಚ್ಚಿನ ಮುದ್ದಿನ ಅಕ್ಕರೆಯ ಪರಮ ಪ್ರಾಮಾಣಿಕ ತನಿಖಾ ಸಂಸ್ಥೆಗಳಿದು. ಯಾವುದು? ಸಿಬಿಐ, ಇಡಿ ಮತ್ತು ಐಟಿ. ಇಲ್ಲಿ ಇರುವಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಭೂಮಂಡಲದಲ್ಲಿ ದಶ ದಿಕ್ಕುಗಳ ಅತಳ ಸುತಳ ಪಾತಾಳವನ್ನು ಹುಡುಕಿದ್ರೂ ಕೂಡ ಸಿಗಲ್ಲ. ಅಷ್ಟು ಪ್ರಾಮಾಣಿಕರಿರ್ತಕ್ಕಂಥ ತನಿಖಾ ಸಂಸ್ಥೆಗಳು ಯಾವುದು ಅಂತ ಹೇಳಿದ್ರೆ ಸಿಬಿಐ, ಇಡಿ ಮತ್ತು ಐಟಿ. ಈ 3 ತನಿಖಾ ಸಂಸ್ಥೆಗಳೇ ಬಿಜೆಪಿಯ ಬ್ರಹ್ಮಾಸ್ತ್ರಗಳು. ಕಾಂಗ್ರೆಸ್ ಶಾಸಕರನ್ನ ಗುರಿಯಾಗಿಸಿ ದಾಳಿಗೆ ಈ 3 ಸಂಸ್ಥೆಗಳಿಗೆ ಆದೇಶವನ್ನ ಕೊಡಲಾಗಿದೆ. ಆದೇಶ ಅಂತ ಹೇಳಿದ್ರೆ ಅಮೌಖಿಕ ಆದೇಶ ಮಾಡಿ ದಾಳಿ ಅಂತ. ಸಿಬಿಐ ಮುಖ್ಯಸ್ಥರು ಕರ್ನಾಟಕದವರೇ, ಕರ್ನಾಟಕದಲ್ಲಿ ಡಿಜಿಪಿ ಆಗಿದ್ದಂಥವ್ರು ಪ್ರವೀಣ್ ಸೂದ್. ಈಗ ಅವ್ರು ಯಾರಿಗೆ ರಿಪೋರ್ಟಿಂಗ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ. ಸೆಂಟ್ರಲ್ ಗೌರ್ಮೆಂಟ್ ಯಾರ್ದು? ನರೇಂದ್ರ ಮೋದಿ ಅವರು ಹೇಳ್ತಾರೆ, ಒಂದು ಲಿಸ್ಟ್ ಇದೆ ಮಾಡಬೇಕು ನೀವು ಅಂತ ಹೇಳಿ. ಏನು ಪ್ರವೀಣ್ ಸೂದ್ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಪ್ರವೀಣ್ ಸೂದ್ಗೆ ಎಕ್ಸ್ಟೆನ್ಷನ್ ಸಿಕ್ಕಿದೆ. ಪ್ರವೀಣ್ ಸೂದ್ ಬೇಡ ಆಗಲ್ಲ ಅಂತ ಹೇಳಿದ್ರೆ ನಾಳೆ ಹೊಸಬ್ರಂತ ತಂದು ಕೂರಿಸ್ತಾರೆ. ನಾಟ್ ಎ ಬಿಗ್ ಇಶ್ಯೂ. ಇಡಿ ಇದು ಕೂಡ ಜಾರಿ ನಿರ್ದೇಶನಾಲಯ, PMLA ಮತ್ತು ಫೆಮಾ ವೈಲೇಷನ್ ಅಡಿಯಲ್ಲಿ ದಾಳಿ ಮಾಡಬಹುದಾದಂತಹ ತನಿಖಾ ಸಂಸ್ಥೆ. ಐಟಿ ಕಾಂಗ್ರೆಸ್ ಶಾಸಕರನ್ನು ಗುರಿಯಾಗಿಸಿ ಈ 3 ಸಂಸ್ಥೆಗಳಿಗೆ ದಾಳಿಗೆ ಆದೇಶವನ್ನು ಕೊಡಲಾಗಿದೆಯಂತೆ. ಕಾಂಗ್ರೆಸ್ ಶಾಸಕರ ಆಸ್ತಿಪಾಸ್ತಿ, ಸಂಪತ್ತು, ವ್ಯವಹಾರಗಳ ಮಾಹಿತಿಯನ್ನು ಕಲೆ ಹಾಕಿ ದಾಳಿಯನ್ನ ಮಾಡಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಸಿಬಿಐ, ಇಡಿ, ಐಟಿ ದಾಳಿ ಆದರೆ ಕಾಂಗ್ರೆಸ್ ಶಾಸಕರು ತಾವಾಗಿಯೇ ಬರ್ತಾರೆ ಅಂತೇಳಿ ಫಸ್ಟ್ ದಾಳಿಯಿಂದ ತಪ್ಪಿಸ್ಕೊಳ್ಳೋಣ, ಅದಾದ ಮೇಲೆ ಮುಂದೆ ನೋಡೋಣ ಅಂತೇಳಿ ಕಾಂಗ್ರೆಸ್ ಶಾಸಕರು ತಾವಾಗಿಯೇ ಬರ್ತಾರೆ ಎನ್ನುವಂಥದ್ದು ದೆಹಲಿಯಲ್ಲಿ ಕೂತಿರುವಂತಹ ಮತ್ತು ಕರ್ನಾಟಕದಿಂದ ದೆಹಲಿಯಲ್ಲಿ ರಾಜಕಾರಣ ಮಾಡ್ತಾ ಇರುವಂತಹ ಕೆಲವು
ಪ್ರಾಮಾಣಿಕ ರಾಜಕಾರಣಿಗಳ ಲೆಕ್ಕಾಚಾರ, ಬಿಜೆಪಿಯಲ್ಲಿರುವಂತಹ ಪ್ರಾಮಾಣಿಕರು ಅವರ ಲೆಕ್ಕಾಚಾರ ಇದು. ಎಷ್ಟು ಸಾಧ್ಯವೋ ಅಷ್ಟು ಶೀಘ್ರ ದಾಳಿಯನ್ನು ನಡೆಸಿ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರದ ಅವಧಿ ಮುಗಿಯುತ್ತಾ ಬರ್ತಾ ಇದ್ದ ಹಾಗೆ ಯಾವ ಶಾಸಕರು ಕೂಡ ಚೇಂಜ್ ಓವರಿಗೆ ಇಷ್ಟಪಡಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ಅಂತೇಳಿ. ಲಾಸ್ಟ್ ಮೂಮೆಂಟ್ಗೆ ಚೇಂಜ್ ಓವರ್ ಆದರೆ ಅಧಿಕಾರ ಅನುಭವಿಸೋಕ್ಕೆ ಏನು ಸಿಗಲ್ಲ. ಈಗ 2.5 ವರ್ಷ ಅಂದರೆ ನವಂಬರ್ಗೆ 2.5 ವರ್ಷ ಆಗುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ. ಹೋದರೆ ಈಗ ಹೋಗ್ಬಿಡ್ಬೇಕು, ಇಲ್ಲದಿದ್ದರೆ ನೆಕ್ಸ್ಟ್ ಆಗಲ್ಲ ಅಂತ. ಹಾಗಾಗಿ ಬಿಜೆಪಿಯಿಂದ ಹೋಗಿದೆ ಒಂದು ಮೆಸೇಜ್ ಹೋಗಿದೆ. ಯಾರಿಗೆ? CBI, ED ಮತ್ತು IT-ಗೆ ದಾಳಿಯನ್ನು ಮಾಡಿ, ಆದಷ್ಟು ಶೀಘ್ರ ದಾಳಿಯನ್ನು ಮಾಡಿ. ಕರ್ನಾಟಕ ಕಾಂಗ್ರೆಸ್ನ 55 ಶಾಸಕರ ಒಂದು ಪಟ್ಟಿಯನ್ನು ಬಿಜೆಪಿಯವರೇ ಲಿಸ್ಟ್ ಮಾಡಿದ್ದಾರೆ. ಇದು CBI, ED, IT ಅವರು ರೆಡಿ ಮಾಡಿರುವಂಥ ಲಿಸ್ಟ್ ಅಲ್ವಂತ. ಇದು ಬಿಜೆಪಿಯವರು ಲಿಸ್ಟ್ ರೆಡಿ ಮಾಡಿ, ನೋಡಿ ಇವರ ಹತ್ರ ಒಂದಿಷ್ಟು ಮೈನಸ್ ನೆಗೆಟಿವ್ ಇದೆ, ಇವರನ್ನು ಈ ಥರ ಕಟ್ಟಿ ಹಾಕಬಹುದು ನಾವು, ಸೊ ಇದು ನಿಮಗೆ ಕೊಡ್ತೀವಿ, ನೀವು ದಾಳಿ ಮಾಡಿ ಅಂತ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ದಾಳಗಳಾಗಿ ಬದಲಾಗಿ ವರ್ಷಗಳ ಕಳೆದಿವೆ. ಅದಕ್ಕೆ ತಲೆನೂ ಇಲ್ಲ ಬುಡನೂ ಇಲ್ಲ. ED ಮತ್ತು CBI ಮತ್ತು IT ದಾಳಿಗೆ ತಲೆನೂ ಇಲ್ಲ ಬುಡನೂ ಇಲ್ಲ ಅಂಥ ಕೇಸುಗಳು ಸಿಕ್ಕಾಪಟ್ಟ ಇದ್ದಾವೆ ದೇಶದಲ್ಲಿ. ಸೊ ಬಿಜೆಪಿಯವರೇ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, 55 ಶಾಸಕರ ಒಂದು ಲಿಸ್ಟ್. ಯಾರಿಗೆ ಅಂತ ಹೇಳಿದ್ರೆ CBI ಅವರಿಗೆ, ED ಅವರಿಗೆ ಮತ್ತು IT ಅವರಿಗೆ. ಈ 3 ತನಿಖಾ ಸಂಸ್ಥೆಗಳ ಕೆಲಸ ಏನು ಅಂತ ಹೇಳಿದ್ರೆ, ಬಿಜೆಪಿಯವರು ಕೊಟ್ಟಿರುವಂಥ ಲಿಸ್ಟ್ ಆಧಾರದಲ್ಲಿ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡುವಂಥದ್ದು. ದಾಳಿ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನ ಆ 55 ಶಾಸಕರು ಬೀಳತ್ತಾ ಸಿದ್ದರಾಮಯ್ಯನವರ ಸರ್ಕಾರ. CM ಸಿದ್ದರಾಮಯ್ಯ ಸರ್ಕಾರ ಬಂದ ಬಳಿಕ ಕರ್ನಾಟಕದಲ್ಲಿ ಚುರುಕಾಗಿದೆ. ಯಾರು? ED, CBI ಮತ್ತು IT ತನಿಖಾ ಸಂಸ್ಥೆಗಳು ಕರ್ನಾಟಕದಲ್ಲಿ ಚುರುಕಾಗಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ಟಾರ್ಗೆಟ್, ಅತಿ ದೊಡ್ಡ ಟಾರ್ಗೆಟ್ ಇದ್ದಿದ್ದು ಬಿಜೆಪಿಯ ಅತಿ ದೊಡ್ಡ ಟಾರ್ಗೆಟ್ ಇದ್ದಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸ್ನೇಹಮಯಿ ಕೃಷ್ಣ ಎಂಬ ವ್ಯಕ್ತಿಯನ್ನು ಬಳಸಿಕೊಂಡು, JDSನ ಓರ್ವ ಕಾರ್ಯಕರ್ತನನ್ನು ಬಳಸಿಕೊಂಡು, TJ ಅಬ್ರಹಾಂ ಎಂಬಾತನನ್ನು ಬಳಸಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮೂಡಾ ಕೇಸ್ನಲ್ಲಿ ಲಾಕ್ ಮಾಡೋಣ ಅಂತ ಹೇಳಿ ಹೋದ್ರು. ಪಾಪ ಮೂಡಾ ಕೇಸ್ನ ಕತೆ ಏನಾಗಿದೆ ED ತನಿಖೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದ್ರೆ, ಮೂಡಾದಲ್ಲಿ ED ಅವರು ಎಲ್ಲಾ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೇರೆಯವರಿಗೆ ಸೈಟ್ ಕೊಟ್ಟರು, ಅದಕ್ಕೆಲ್ಲ ಸಾಕ್ಷ್ಯ ಸಿಕ್ಕಿದೆ. ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ED ಅವರಿಗೆ ಟಿಲ್ ಡೇಟ್, ಈ ಕ್ಷಣದವರೆಗೆ ED ಅವರಿಗೆ ಒಂದೇ ಒಂದು ಸಾಕ್ಷ್ಯಗಳು ಸಿಕ್ಕಿಲ್ಲ. ನಾಟ್ ಇವನ್ ಎ ಸಿಂಗಲ್ ಎವಿಡೆನ್ಸ್ ಎಗನೆಸ್ಟ್ ಮಿಸ್ಟರ್ ಸಿದ್ದರಾಮಯ್ಯ. ನಾಟ್ ಇವನ್ ಸಿಂಗಲ್ ಎವಿಡೆನ್ಸ್. ಈಗ ED ಅವರು ಲಾಸ್ಟ್ ಮಂತ್ ಒಂದು ಪ್ರೆಸ್ ರಿಲೀಸ್ ಅನ್ನು ಮಾಡಿದ್ದಾರೆ. ನಾವು ಇಷ್ಟು ಕೋಟಿ ಮೊತ್ತದ ಆಸ್ತಿ ಪಾಸ್ತಿಯನ್ನು ಮೂಡಾ ಕೇಸ್ನಲ್ಲಿ ಜಪ್ತಿ ಮಾಡ್ಕೊಂಡಿದೀವಿ ಅಂತೇಳಿ. ಬಟ್ ಅದರಲ್ಲಿ ಸಿದ್ದರಾಮಯ್ಯನವರ ಆಸ್ತಿಯನ್ನು ಎಷ್ಟು ಜಪ್ತಿ ಮಾಡ್ಕೊಂಡಿದೀವಿ ಅಂತೇಳಿ ED ಅವರು ಹೇಳಲಿಲ್ಲ. ಈಗ ಮೊನ್ನೆ ಕೋರ್ಟಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ED ಅವರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೇನಾಮಿ ಸೈಟುಗಳ ಹಂಚಿಕೆ ಆಗಿದೆ ಅಂತೇಳಿ. ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಎಷ್ಟು, ಅವರಿಗೆ ಎಷ್ಟು ಬಂದಿದೆ, ED ಅವರಿಗಿಲ್ಲ, ಸಿಕ್ಕಿಲ್ಲ ಸಾಕ್ಷ್ಯ. ಇದು ED ಕೇಸ್ನ ಕಥೆಗಳಿದು. ಬಟ್ ED ಯಾಕೆ FIR ಅನ್ನು ದಾಖಲು ಮಾಡ್ಕೊಳ್ತು ಅಂತ ಹೇಳಿದ್ರೆ, ಟು ಟಾರ್ಗೆಟ್ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಹೇಳಿದ್ರೆ ಸರ್ಕಾರ ಬೀಳುತ್ತೆ ಅಂತೇಳಿ ಗೊತ್ತು ಬಿಜೆಪಿ ಅವರಿಗೆ. ಸೊ ವಿದಿನ್ 24 ಅವರ್ಸ್ ಕರ್ನಾಟಕ ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR ದಾಖಲಾದ ಬಳಿಕ ವಿದಿನ್ 24 ಅವರ್ಸ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಬಿಜೆಪಿಯ ದಾಳ ಆಗಿ ಬದಲಾಗಿರುವಂತಹ ಪರಮ ಪ್ರಾಮಾಣಿಕರೇ ತುಂಬಿಕೊಂಡಿರುವಂತಹ ಜಾರಿ ನಿರ್ದೇಶನಾಲಯ ವಿದಿನ್ 24 ಅವರ್ಸ್ ಸಿದ್ದರಾಮಯ್ಯನವರ ಪತ್ನಿ, ಸಿದ್ದರಾಮಯ್ಯನವರ ಬಾಮೈದ, ಸಿದ್ದರಾಮಯ್ಯನವರಿಗೆ ಭೂಮಿಯನ್ನು ಮಾರಾಟ ಮಾಡಿದಂತಹ ವ್ಯಕ್ತಿಗಳ ವಿರುದ್ಧ ಎಲ್ಲ FIR ದಾಖಲು ಮಾಡ್ತು. ಬಟ್ ಟಿಲ್ ಡೇಟ್ ನೀವು ಕರ್ನಾಟಕ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠ ಈ ED ಸಮನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪು ಕೊಟ್ಟಿದೆ. ಆ ತೀರ್ಪನ್ನು ಹೋಗಿ ಓದಿದ್ರೆ ಗೊತ್ತಾಗುತ್ತೆ. ಆ ತೀರ್ಪಿನಲ್ಲಿ ಹೇಳಿದ್ದಾರೆ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಿರ್ದಿಷ್ಟವಾಗಿ ಸಿದ್ದರಾಮಯ್ಯ ಮತ್ತು ಪಾರ್ವತಿ ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ED ಅವರು ಲೋಕಾಯುಕ್ತದವರು ಏನು ತಮ್ಮ ರಿಪೋರ್ಟ್ನಲ್ಲಿ ಹೇಳಿದ್ರು ಅದನ್ನು ಕಾಪಿ ಪೇಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪಿದ್ದು, ನಾಗಪ್ರಸನ್ನ ಪೀಠದ ತೀರ್ಪು. ಸಮನ್ಸ್ ರದ್ದು ಮಾಡಿ ಕೊಟ್ಟಂತ ಆದೇಶದಲ್ಲಿ ಹೇಳಿದ್ದಾರೆ ಕಾಪಿ ಪೇಸ್ಟ್ ED. ಇನ್ನು ಮಾಲೂರು ಶಾಸಕ KY ನಂಜೇಗೌಡ ಇವರ ಮೇಲೆ ED ದಾಳಿ ಮಾಡ್ತು 2024ರಲ್ಲಿ, ಕಳೆದ ವರ್ಷ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಮೇಲೆ ED ದಾಳಿ ಆಯಿತು ಐಶ್ವರ್ಯ ಪ್ರಕರಣದಲ್ಲಿ. ಮಾಜಿ ಸಚಿವ ಶಾಸಕ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ CBI ದಾಳಿ ಆಯಿತು, ED ದಾಳಿ ಆಯಿತು.
ನಾಗೇಂದ್ರ ಅವರನ್ನು ಅರೆಸ್ಟ್ ಮಾಡಲಾಯಿತು. ವಾಲ್ಮೀಕಿ ಹಗರಣದಲ್ಲಿ ಶಾಸಕರಾದಂತಹ ಭರತ್ ರೆಡ್ಡಿ, ಕಂಪ್ಲಿ ಶಾಸಕ JN ಗಣೇಶ್ ಮತ್ತು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್, ಇವರು 3 ಜನ ಕಾಂಗ್ರೆಸ್ ಶಾಸಕರು, ಇವರ ಮೇಲೂ ಕೂಡ ಇಡಿ ದಾಳಿ ಆಯಿತು. ಬಳ್ಳಾರಿಯ ಕಾಂಗ್ರೆಸ್ ಸಂಸದ ತುಕಾರಾಮ್ ಮೇಲೂ ಕೂಡ ಇಡಿ ದಾಳಿ ಆಯಿತು. ಮೊನ್ನೆ ಅಷ್ಟೇ 2 ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ NS ಸುಬ್ಬಾರೆಡ್ಡಿ ಮೇಲೂ ಕೂಡ ಇಡಿ ದಾಳಿಯಾಗಿದೆ. ಅವತ್ತೇ 2 ದಿನಗಳ ಹಿಂದೆಯೇ ಶಾಸಕ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಪ್ತನ ಮೇಲೆ ಡಿಆರ್ಐ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ, ರೆವಿನ್ಯೂ ಇಂಟೆಲಿಜೆನ್ಸ್ DRI ಅಂದರೆ ಅಂತಾರಾಷ್ಟ್ರೀಯ ವಹಿವಾಟು, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅಕ್ರಮಗಳಾದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಳಿಯನ್ನು ಮಾಡಲಿಕ್ಕೆ ಅಧಿಕಾರ ಇರುವಂತಹ ಸಂಸ್ಥೆ ಅದು DRI. ಅದು ದಾಳಿ ಮಾಡ್ತು. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿ ಆಯಿತು. ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಬಳಿಕ ಕನಿಷ್ಠ 10 ದಾಳಿಯನ್ನು ಮಾಡಿದ್ದಾರೆ ಇಡಿ ಅವರು, ಇನ್ಕ್ಲೂಡ್ ಮಿಸ್ಟರ್ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಒಳಗೊಂಡಂತೆ 10 ದಾಳಿಗಳಾಗಿರುತ್ತೆ. ಸಿದ್ದರಾಮಯ್ಯನವರ ಮೇಲೆ ದಾಳಿ ಆಗಿಲ್ಲ, ಬಟ್ ಸಿದ್ದರಾಮಯ್ಯನವರ ಮೇಲೆ FIR ಆಗಿದೆ, ಇಡಿ FIR ಆಗಿದೆ. ಕಾಂಗ್ರೆಸ್ನ 55 ಶಾಸಕರನ್ನ ಇಡಿ ಮತ್ತು CBI, IT, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗುರಿಯಾಗಿಸಿಕೊಂಡಿದೆ ಅಂತೇಳಿ ಹುನಗುಂದದ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಒಂದು BJPಯವರೇ ಒಂದು ಲಿಸ್ಟ್ ರೆಡಿ ಮಾಡಿದ್ದಾರೆ. ಆ ಲಿಸ್ಟ್ನ ಆಧಾರದಲ್ಲಿ ದಾಳಿ ಆಗ್ತಾ ಇದೆ, BJPಗೆ ಬರಬೇಕು. ಇಡಿ, CBI ಮತ್ತು IT ದಾಳಿಯ ಮೊದಲ ಉದ್ದೇಶ ಭ್ರಷ್ಟಾಚಾರ ನಿಗ್ರಹ, ಅಕ್ರಮ ಹಣ ವರ್ಗಾವಣೆ ನಿಗ್ರಹ, ಅಥವಾ ತಪ್ಪಿತಸ್ಥರು ಅಕ್ರಮ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಇವರನ್ನು ಕಟ್ಟಿ ಹಾಕಬೇಕು, ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು. ಇದು ಯಾವುದೂ ಅಲ್ಲ. ಫಸ್ಟ್ ಟಾರ್ಗೆಟ್ BJP ಸರ್ಕಾರವನ್ನು ಹೇಗೆ ತರಬೇಕು ಅಂತೇಳಿ. ಮಹಾರಾಷ್ಟ್ರದಲ್ಲಿ BJP ಮಾಡಿದ್ದು ಇದನ್ನೇ. ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ಬಣದಲ್ಲಿದ್ದಂಥ ಅಷ್ಟು ಶಾಸಕರು ಯಾರೆಲ್ಲ ಮಹಾಮೈತ್ರಿಕೂಟವನ್ನು ತೊರೆದು BJPಯ ಜೊತೆಗೆ ಮೈತ್ರಿಗೆ ಹೋದರು, ಅವರಲ್ಲಿ ಬಹುತೇಕ ಎಲ್ಲರ ವಿರುದ್ಧವೂ ಕೂಡ ಇಡಿ ಕೇಸುಗಳಿದ್ವು, CBI ಕೇಸುಗಳಿದ್ವು, IT ಕೇಸುಗಳಿದ್ವು. ಚಾರ್ಜ್ ಶೀಟ್ ಸಬ್ಮಿಟ್ ಆಗಬೇಕಿತ್ತು, ಇನ್ಕ್ಲೂಡ್ ಅಜಿತ್ ಪವಾರ್, ಏಕನಾಥ್ ಶಿಂದೆ. ಈಗ ಫಾರ್ ಎಕ್ಸಾಂಪಲ್ ಏಕನಾಥ್ ಶಿಂದೆ ಮಗನ ಮೇಲೂ ಕೂಡ IT ದಾಳಿಯ ಸಾಧ್ಯತೆಗಳಿದ್ದಾವೆ ಅಂತಿದೆ, IT ಕ್ರಮ ಕೈಗೊಳ್ಬೋದು ಅಂಥೇಳಿ. ಯಾರು ಮಾತು ಕೇಳಲಿಲ್ಲ, ಅವರು ಫಸ್ಟ್ ದಾಳಿ ಸರ್ಕಾರ ಬೀಳುತ್ತೆ ಅಂಥೇಳಿ. ಬಟ್ ಇದು ಸಾಧ್ಯನಾ? ದಟ್ ಈಸ್ ಇಂಪಾರ್ಟೆಂಟ್. ಈಗ ವಿಜಯಾನಂದ ಕಾಶಪ್ಪನವರವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, 55 ಜನರ ಲಿಸ್ಟನ್ನು ರೆಡಿ ಮಾಡಿದ್ದಾರೆ ಅಂತೇಳಿ. 55 ಅಂತ ಹೇಳಿದ್ರೆ 135 ಶಾಸಕರು ಇರುವಂಥದ್ದು. ಲೆಕ್ಕಾಚಾರ ಏನು BJPಯದ್ದು, ಬೀಳ್ಸೋಣ ಸರ್ಕಾರವನ್ನು ಅಂಥೇಳಿ. 80 ಅಂತ ಆದಂತಹ ಸಂದರ್ಭದಲ್ಲಿ 55ರಲ್ಲಿ ಅರ್ಧ ಆದರೂ ಬರಲಿ ಅಂಥೇಳಿ BJP ಅವ್ರದ್ದು ಒಂದು ಲೆಕ್ಕಾಚಾರ ಇದೆ. ಅರ್ಧ ಆದರೂ ಬರಲಿ, ಒಂದು 30 ಜನ ಬಂದರೂ ಸಾಕು ಅಂತ BJP ಅವ್ರದ್ದು. ಸೊ ಲಾಸ್ಟ್ 2.5 ವರ್ಷದಲ್ಲಿ, ನವಂಬರ್ಗೆ 2.5 ವರ್ಷ ಆಗುತ್ತೆ ಸರ್ಕಾರ ಬಂದು. ಕಳೆದ ಮೇ ಬಳಿಕ ಕರ್ನಾಟಕದಲ್ಲಿ CBI ಮತ್ತು ED ಮತ್ತು IT ಆಕ್ಟಿವ್ ಆಗಿರುವಂತಹ ಪ್ರಮಾಣಗಳು, ನೀವು ಅದೇ ಲೆಕ್ಕಾಚಾರವನ್ನು ನೀವು ಕರ್ನಾಟಕದಲ್ಲಿ BJP ಸರ್ಕಾರದ ಅವಧಿಯಲ್ಲಿ ತೆಗೆದು ನೋಡಿ. ಕೋವಿಡ್ ಹಗರಣ ಆಯಿತು, ಪೊಲೀಸ್ ನೇಮಕಾತಿ ಹಗರಣಗಳಾದವು, ಬೇರೆ 40% ಕಮಿಷನ್ ಹಗರಣಗಳಾಯಿತು. ಒಂದು ದಿನ CBI ಬರಲಿಲ್ಲ, ಒಂದು ದಿನ ED ಬರಲಿಲ್ಲ, ಒಂದು ದಿನ IT ಬರಲಿಲ್ಲ. ಅವರು ಕರ್ನಾಟಕನೇ ಮರೆತುಬಿಟ್ರು. ನಿಮಗೆ ಕೋವಿಡ್ ಹಗರಣ ಇನ್ವೆಸ್ಟಿಗೇಷನ್ ಮಾಡಿದ್ರೆ CBI ಮತ್ತು ED ಅವರು, ED ಹೇಗೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಲೋಕಾಯುಕ್ತದಲ್ಲಿ FIR ದಾಖಲಾಗಿದೆ ಅಂತ ಹೇಳಿದ್ರೆ ಆ FIRನ ಆಧಾರದ ಮೇಲೆ ಬಂದು ED ಅವರು ದಾಳಿ ಮಾಡ್ತಾರೆ. CBIಗಾದರೆ ಪರ್ಮಿಷನ್ ಬೇಕು ಸ್ಟೇಟ್ ಗೌರ್ಮೆಂಟಿಂದ ಇನ್ವೆಸ್ಟಿಗೇಷನ್ಗೆ. ED ಆಗಲ್ಲ. ED ಲೋಕಾಯುಕ್ತ, CID ಅಥವಾ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಂಥದ್ದೊಂದು ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ FIR ದಾಖಲಾಗಿದೆ ಅಂತ ಹೇಳಿದ್ರೆ ಆ FIRನ ಮೇಲೆ ಬಂದು ದಾಳಿಯನ್ನು ಮಾಡುತ್ತೆ ED. ಆ FIRನ ಆಧಾರದಲ್ಲಿ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಒಬ್ಬ ಮಿನಿಸ್ಟ್ರನ್ನ ಅರೆಸ್ಟ್ ಮಾಡಿದ್ರು, ಅದು ಅಲ್ಲಿಯ ತಮಿಳ್ನಾಡಿನ ತನಿಖಾ ಸಂಸ್ಥೆ ನಡೆಸಿದ್ದಂಥ FIRನ ಆಧಾರದ ಮೇಲೆ ದಾಳಿ ಆಗಿದ್ದು. ಬಟ್ BJPಯ ಟೈಮಲ್ಲಿ ಎಷ್ಟು
ಸೈಲೆಂಟ್, ಗೊತ್ತೇ ಇಲ್ಲ CBI ED IT ಅವರಿಗೆ. ಇದು ಟೂಲ್, ಇದು ಇಟ್ ಈಸ್ ನಾಟ್ ಓನ್ಲಿ ಇನ್ ಕರ್ನಾಟಕ. ಮಹಾರಾಷ್ಟ್ರದಲ್ಲಿ ಇದೇ ಮಾಡಿದ್ದಿವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದ್ದಿದೆ, ದೆಹಲಿಯಲ್ಲಿ ಮಾಡಿದ್ದಿದೆ, ಗುಜರಾತ್ನಲ್ಲಿ ಮಾಡ್ತಾ ಇರುವಂಥದ್ದು ಇದನ್ನೇ. ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಟೂಲ್ ಆಫ್ BJP. ಅದನ್ನು ಹೊರತುಪಡಿಸಿ ಈ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೆ ಬೇರೆ ಯಾವುದೇ ರೀತಿಯಾದಂತಹ ಮೌಲ್ಯಗಳಿಲ್ಲ. ಭಯ ಏನು ಅಂತ ಹೇಳಿದ್ರೆ ಅರೆಸ್ಟ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ IT ಅಲ್ಲಾದರೆ ಅರೆಸ್ಟ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಬಟ್ IT ದಾಳಿ ಆದ ಬಳಿಕ ಅದು ಅಕ್ರಮ ಆಸ್ತಿ ಅಥವಾ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಇದೆ ಅಂದ ತಕ್ಷಣ ಅದು EDಗೆ ಹೋಗುತ್ತೆ, CBIಗೆ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತೇಳಿ ಶಾಸಕರಿಗೆ ಒಂದು ಭಯ ಇರುತ್ತೆ. ಹೀಗಾಗಿ ಈ 3 ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಸರ್ಕಾರವನ್ನು ಬೀಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂಥೇಳಿ ಸ್ವತಃ ಕಾಂಗ್ರೆಸ್ನ ಆಮೇಲೆ ಅವರು ಹೇಳಿದ್ದಾರೆ ನನ್ನ ಲಿಸ್ಟು ಇದೆ ಅಂಥೇಳಿ. ನನ್ನ ಲಿಸ್ಟು ಇದೆ, ಬಟ್ ನಾನು ಇದಕ್ಕೆಲ್ಲ ಕೇರ್ ಮಾಡಲ್ಲ ಅಂಥೇಳಿ ಶಾಸಕರು ಹೇಳಿದ್ದಾರೆ. ಬಟ್ ಅವರು ಕೇರ್ ಮಾಡಲ್ಲ ಅಂತ ಹೇಳಿ ಕೇಳೋಕ್ಕಾಗಲ್ಲ. ದಾಳಿ ಆಗಿ ಆಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ತಾರಲ್ಲ ವಿಚಾರಣೆಗೆ ಕರೆದಾದ ಬಳಿಕ, ಅದರ ಪರಿಣಾಮಗಳು ಬೇರೆ ಇರ್ತವೆ. ಸೊ ಇದು ಬಿಗ್ ನ್ಯೂಸ್. ಹಂಗೆ ನೋಡೋಕೆ ಹೋದರೆ 2.5 ವರ್ಷ ಪೂರೈಸ್ತಿರೋ ಹೊತ್ತಲ್ಲಿ, ಕರ್ನಾಟಕ ಕಾಂಗ್ರೆಸ್ನ ಕಚ್ಚಾಟದ ಹೊತ್ತಲ್ಲಿ ವಿಜಯಾನಂದ ಕಾಶಪ್ಪನವರು, ಹುನಗುಂದದ ಕಾಂಗ್ರೆಸ್ ಶಾಸಕರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.